ಯುದ್ಧದ ಕೇಂದ್ರ ಭೂಮಿಯಾಗಿರುವ ಇರಾನಿನ ಒಂದು ದ್ವೀಪ ಇದೆ, ಗಲ್ಫ್ ಆಫ್ ಪರ್ಷಿಯಾದಲ್ಲಿ, ಪರ್ಷಿಯನ್ ಗಲ್ಫ್ನಲ್ಲಿ ಖರ್ಗ್ ದ್ವೀಪ ಅಂತ. ಕೇವಲ 24 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಸಣ್ಣ ದ್ವೀಪ ಅದು. ಆದರೆ ಆ ದ್ವೀಪ ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ, ತೈಲ ರಫ್ತಿನ ಕೇಂದ್ರ ಬಿಂದು. ಒಂದು ದಿನಕ್ಕೆ ಆನ್ ಆನ್ ಆವರೇಜ್ 7 ಮಿಲಿಯನ್ ಬ್ಯಾರಲ್ ತೈಲ ಅಲ್ಲಿಂದ ಬೇರೆ ಬೇರೆ ದೇಶದ ಹಡಗುಗಳಿಗೆ ಲೋಡ್ ಆಗುತ್ತೆ. ಆ ದ್ವೀಪ ತುಂಬಾ ಕ್ರೂಷಿಯಲ್ ಆಗಿದ್ದು ಇರಾನಿನ ಪಾಲಿಗೆ. ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಬಾರದು ಅಂತ ಇಸ್ರೇಲ್ ಅಮೆರಿಕಗಳು ನಿರ್ಧರಿಸಿಕೊಂಡಿದ್ದವು. ಕಾರಣ ಬೇರೆ ಬೇರೆ ಇತ್ತು. ಆ ದ್ವೀಪದ ಮೇಲೆ ದಾಳಿ ಮಾಡಿದ್ರೆ ಇರಾನನ್ನ ಅಂತಿಮ ಯುದ್ಧಕ್ಕೆ ಆಹ್ವಾನಿಸಿದಂತಾಗತ್ತೆ. ಒಂದು ದಿನಕ್ಕೆ 7 ಮಿಲಿಯನ್ ಬ್ಯಾರಲ್ ಆಯಿಲ್ ಎಕ್ಸ್ಪೋರ್ಟ್ ನಿಂತು ಹೋದರೆ ಆಯಿಲ್ನ ಬೆಲೆ ಇನ್ನೂ ಜಾಸ್ತಿ ಆಗಬಹುದು. ಇತ್ಯಾದಿ ಕಾರಣಗಳಿಗಾಗಿ ಆ ಖರ್ಗ್ ದ್ವೀಪವೊಂದನ್ನು ಬಿಟ್ಟು ಉಳಿದ ಕಡೆ ಇಸ್ರೇಲ್ ಅಮೆರಿಕಗಳು ದಾಳಿ ನಡೆಸ್ತಾ ಇತ್ತು. ಇರಾನ್ ಕೂಡ ಎಚ್ಚರಿಕೆ ಕೊಟ್ಟಿತ್ತು, ಖರ್ಗ್ ದ್ವೀಪದ ಮೇಲೆ ಏನಾದರೂ ಬಾಂಬ್ಗಳು ಬಿದ್ದರೆ ಕಥೆನೇ ಬೇರೆಯಾಗುತ್ತೆ. ಇವತ್ತು ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಲಾಯಿತು. ಅಮೆರಿಕ ಅಟ್ಯಾಕ್ ಮಾಡಿದೆ ಇವತ್ತು. ಇರಾನಿನ ಹೃದಯ ಬಡಿತ ಅಂತ ಕರೆಯಲಾಗುತ್ತೆ ಈ ದ್ವೀಪವನ್ನು. ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ ಕೇಂದ್ರ. ಮೇನ್ಲ್ಯಾಂಡ್ ಇರಾನ್ನಿಂದ 35 ಕಿಲೋಮೀಟರ್, ಹೆಚ್ಚು ಕಡಿಮೆ 35 ಕಿಲೋಮೀಟರ್ ದೂರದಲ್ಲಿದೆ. ಇರಾನ್ ತನ್ನ ದೇಶದಲ್ಲಿ ಉತ್ಪಾದಿಸಿದ ಕ್ರೂಡ್ ಆಯಿಲ್ ಅನ್ನ ಪೈಪ್ಲೈನ್ ಮೂಲಕ ಈ ಪುಟ್ಟ ದ್ವೀಪಕ್ಕೆ ಸಾಗಿಸುತ್ತೆ. ಆ ದ್ವೀಪದಲ್ಲಿ ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ. ಆ ಟ್ಯಾಂಕ್ಗಳ ಮೂಲಕ ಇರಾನ್ ಬೇರೆ ಬೇರೆ ತೈಲ ಟ್ಯಾಂಕರ್ಗಳಿಗೆ ಕಚ್ಚಾ ತೈಲವನ್ನು ಲೋಡ್ ಮಾಡುತ್ತೆ. ಒಂದು ದಿನಕ್ಕೆ 7 ಮಿಲಿಯನ್ ಬ್ಯಾರಲ್ ಆನ್ ಅನ್ ಆವರೇಜ್. ಇರಾನ್ ಅಲ್ಲಿ 26 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ಸಂಗ್ರಹಿಸಿ ಇಟ್ಟಿತ್ತು. ಅದರ ಮೇಲೆ ಅಮೆರಿಕದ ದಾಳಿಯಾಗಿದೆ. ಹೆಚ್ಚು ಕಡಿಮೆ 25,000 ಕೋಟಿ ರೂಪಾಯಿ ಮೌಲ್ಯದ 26 ಮಿಲಿಯನ್ ಬ್ಯಾರಲ್ ಇಂಧನ ಹೊತ್ಕೊಂಡುರಿತಾ ಇದೆ. ಮೇನ್ಲ್ಯಾಂಡ್ ಇರಾನಿನಿಂದ ಖರ್ಗ್ ದ್ವೀಪಕ್ಕೆ ಇರಾನ್ ಸರ್ಕಾರ ಪೈಪ್ಲೈನ್ಗಳನ್ನು ಹಾಕಿತ್ತು. ಆ ಪೈಪ್ನ ಮೂಲಕ ಕ್ರೂಡ್ ಆಯಿಲ್ ಅನ್ನು ಸಾಗಿಸಲಾಗ್ತಾ ಇತ್ತು.
ಇರಾನಿನಿಂದ ರಫ್ತಾಗುವ ವಸ್ತುಗಳನ್ನು ತಗೊಂಡ್ರೆ 90% ಕ್ರೂಡ್ ಆಯಿಲ್. ಆ 90% ಕ್ರೂಡ್ ಆಯಿಲ್ನ ಪೈಕಿ ಬಹುತೇಕ ರಫ್ತಾಗ್ತಾ ಇದ್ದದ್ದು ಖರ್ಗ್ ದ್ವೀಪದಿಂದ. ಹಸಿರು ಬಣ್ಣದಲ್ಲಿ ಇರಾನ್ ಅನ್ನು ನೋಡ್ತಾ ಇದ್ದೀರಿ. ಮೇನ್ಲ್ಯಾಂಡ್ ಇರಾನ್ನಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ದ್ವೀಪ ಖರ್ಗ್ ದ್ವೀಪವನ್ನ ನಕಾಶೆಯಲ್ಲಿ ತೋರಿಸ್ತಾ ಇದ್ದೀವಿ. ಈ ವಿಷಯವನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ದೊಡ್ಡ ದಾಳಿ ಮಾಡಿದ್ದೇವೆ. ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡಬಾರದು ಅಂತ ಅನ್ಕೊಂಡಿದ್ದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ದಾಳಿ ಮಾಡಬೇಕಾಯಿತು. ಇರಾನಿನ ಭಯೋತ್ಪಾದಕ ಆಡಳಿತ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗಬೇಕು. ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಪೋಸ್ಟ್. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ನಾವಿವತ್ತು ಅತಿ ದೊಡ್ಡ ದಾಳಿ ಮಾಡಿದ್ದೀವಿ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.